ಹಾಯ್ ಎವ್ರಿವನ್, ಇವತ್ತು ನಮ್ಮ ಇಂಟರ್ನೆಟ್ ಬ್ರೌಸರ್ನಲ್ಲಿ ಹಿಸ್ಟ್ರಿಯನ್ನು ಡಿಲೀಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಓಕೆನಾ. ಮೊದಲಿಗೆ ನಿಮ್ಮ ಇಂಟರ್ನೆಟ್ ಬ್ರೌಸರನ್ನು ಓಪನ್ ಮಾಡ್ಕೋಬೇಕು. ಇದು ಓಪನ್ ಆದ ನಂತರದಲ್ಲಿ ನಿಮಗೆ ಇಲ್ಲಿ ಮೆನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮೆನ್ಯೂ ಅಂತ ಇದೆ ನೋಡಿ, ಈ ಮೆನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರದಲ್ಲಿ ನೆಕ್ಸ್ಟ್ ಇಲ್ಲಿ ಹಿಸ್ಟ್ರಿ ಅಂತ ಇದೆ ನೋಡಿ, ಇಲ್ಲಿ ಹಿಸ್ಟ್ರಿ ಅಂತ ಇದೆಯಲ್ಲ, ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಹೀಗೆ ನೀವು ವರ್ಕ್ ಮಾಡಿರುವಂಥದ್ದು ಎಲ್ಲ ಬರುತ್ತೆ. ಇಲ್ಲಿ ಬಂದ ಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ಮೇಲ್ಗಡೆ ಇಲ್ಲಿ ಈ ಭಾಗದಲ್ಲಿ. ಓಕೆನಾ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೆಕೆಂಡ್ ಒನ್ ಆಪ್ಷನ್ ಬರುತ್ತಲ್ಲ, ಕ್ಲಿಯರ್ ಡೇಟಾ ಅಂಥೇಳಿ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಿಯರ್ ಡೇಟಾ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಯರ್ ಡಾಟಾ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇದನ್ನು ನೀವು ಫುಲ್ ಇಂಪಾರ್ಟೆಂಟಾಗಿ ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಆಲ್ ಟೈಮ್ ಅಂತ ಸೆಲೆಕ್ಟ್ ಮಾಡಬೇಕು. ಇದನ್ನ ಈ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಓಕೆನಾ. ಆಲ್ ಟೈಮ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಅಷ್ಟು ಹಿಸ್ಟ್ರಿ ಕ್ಲಿಯರ್ ಆಗುತ್ತೆ ಇಲ್ಲಿಗೆ. ಇದು ಕ್ಲಿಯರ್ ಆದ ನಂತರದಲ್ಲಿ ನೆಕ್ಸ್ಟ್ ಸ್ಟೆಪ್ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದುಬಿಟ್ಟು ಮತ್ತೆ ಕೆಳಗಡೆ ಮೆನ್ಯೂನಲ್ಲಿ ಕೆಳಗಡೆ ಈ ಮೆನ್ಯೂ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಒನ್ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ, ಇದೆ ತೋರಿಸ್ತೀನಿ ನಿಮಗೆ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬಂದರೆ ಕ್ಲಿಯರ್ ಡೇಟಾ ಅಂತಿದೆ. ಓಕೆನಾ. ಇಲ್ಲಿದೆ ನೋಡಿ, ಕ್ಲಿಯರ್ ಡೇಟಾ ಅಂತಿದೆ. ಪ್ರೈವೇಸಿ ಮೆನ್ಯೂನಲ್ಲಿರುತ್ತೆ. ಕ್ಲಿಯರ್ ಡೇಟಾ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೋಬೇಕು ನೀವು, ಇದು 4 ಸೆಲೆಕ್ಟ್ ಆಗಿರಬೇಕು. ಒಂದು ಹಿಸ್ಟ್ರಿ ಸೆಲೆಕ್ಟ್ ಆಗಿರಬೇಕು, ಇನ್ನೊಂದು ಕ್ಯಾಚ್ಡ್ ವೆಬ್ ಪೇಜಸ್ ಸೆಲೆಕ್ಟ್ ಆಗಿರಬೇಕು, ಕ್ಯಾಚ್ಡ್ ಡಾಟಾ ಸೆಲೆಕ್ಟ್ ಆಗಿರಬೇಕು, ದೆನ್ ಕುಕ್ಕೀಸ್ ಸೆಲೆಕ್ಟ್ ಆಗಿರಬೇಕು. ಇವು 4 ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವು 4 ಸೆಲೆಕ್ಟ್ ಆಗಿರಬೇಕು. ಇವು 4 ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇಲ್ಲಿ ಕ್ಲಿಯರ್ ಅಂತ ಇದೆ ನೋಡಿ, ಕೆಳಗಡೆ ಕ್ಲಿಯರ್. ಸೊ ಇಲ್ಲಿ ತೋರಿಸ್ತೀನಿ ನಿಮಗೆ, ಇಲ್ಲಿದೆ ನೋಡಿ ಕ್ಲಿಯರ್ ಅಂಥೇಳಿ. ಓಕೆನಾ. ಈ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಈ ಟೈಪ್ ಬರುತ್ತೆ, ಡಿಲೀಟ್ 4 ಐಟಮ್ಸ್ ಅಂಥೇಳಿ. ಇಲ್ಲಿ ಡಿಲೀಟ್ ಅಂತ ಕೊಡಬೇಕು. ಇದಿಷ್ಟು ಡಿಲೀಟ್ ಕೊಟ್ಟ ಮೇಲೆ ನೀವು ಒಂದು ಸತಿ ಪೂರ್ತಿ ಈ ಬ್ರೌಸರಿಂದ ಹೊರಗಡೆ ಬರಬೇಕು. ಪೂರ್ತಿ ಹೊರಗಡೆ ಬಂದುಬಿಟ್ಟು ರೀಸೆಂಟಲ್ಲಿ ಎಲ್ಲ ಆ್ಯಪ್ಸನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಓಪನ್ ಮಾಡಿ ವರ್ಕ್ ಮಾಡ್ಕೊಳ್ಳಿ. ವರ್ಕ್ ಚೆನ್ನಾಗಾಗುತ್ತೆ. ಓಕೆನಾ. ಥ್ಯಾಂಕ್ ಯು.